ಆತ್ಮೀಯರೇ ನಮಸ್ಕಾರ. ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಬೈಲಾಪುರದಮ್ಮನ ಈ ವಿಡಿಯೋವನ್ನು ತಾಂತ್ರಿಕ ಕಾರಣಗಳಿಂದ ಇದನ್ನು ನಾನು ಡಿಲೀಟ್ ಮಾಡಿದ್ದೆ. ಮತ್ತು ಈಗ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ಬೈಲಾಪುರದಮ್ಮ ಅಂತಂದರೆ ತುಂಬ ಶಕ್ತಿಯುತವಾದ ದೇವರು. ಹೌದು, ಈ ಶಕ್ತಿಯುತವಾದ ದೇವರನ್ನು ನಾವು ದರ್ಶನ ಮಾಡೋಣ ಬನ್ನಿ. ಈ ದೇವಾಲಯ ಇರುವಂಥದ್ದು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ಹೋಬಳಿಯಲ್ಲಿ ಬರುವಂಥದ್ದು. ಇದು ಪುರಾಣ ಪ್ರಸಿದ್ಧ ಚುಂಚನಕಟ್ಟೆ ಹೋಬಳಿಯಿಂದ 3 ಕಿಲೋಮೀಟರ್ ದೂರದಲ್ಲಿರುವುದೇ ಈ ಬೈಲಾಪುರದಮ್ಮನ ಸನ್ನಿಧಿ. ಈಗ ನಾವು ನೋಡ್ತಾ ಇರೋವಂಥದ್ದು ಬೈಲಾಪುರದಮ್ಮನ ದೇವರ ಒಂದು ಸನ್ನಿಧಿ. ಆತ್ಮೀಯರೇ, ಈ ಶಕ್ತಿಯುತವಾದ ಬೈಲಾಪುರದಮ್ಮನವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಏನೆಂದರೆ ಇಲ್ಲಿ ಅರ್ಚಕರುಗಳೇ ಇಲ್ಲ. ಬರುವ ಭಕ್ತಾದಿಗಳೇ ಇಲ್ಲಿನ ಅರ್ಚಕರು. ತಾಯಿ ಬೈಲಾಪುರದಮ್ಮನ ಪಾದಗಳನ್ನು ನಮಸ್ಕಾರ ಮಾಡಿ ನಂತರ ಒಳಗೆ ಹೋದರೆ ತಾವು ತಂದಿರುವ ನೈವೇದ್ಯವನ್ನು ತಾಯಿ ಬೈಲಾಪುರದಮ್ಮನಿಗೆ ಇಟ್ಟು ಭಕ್ತಿಯಿಂದ ಆ ತಾಯಿಯನ್ನು ಪೂಜಿಸಿ ಬೇಡಿಕೊಳ್ಳುತ್ತಿರುವ ಭಕ್ತರನ್ನು ನಾವು ನೋಡಬಹುದು. ಅಂದರೆ ಈ ಒಂದು ಅಭೂತಪೂರ್ವ ವಿಶೇಷ ಎಲ್ಲೂ ಕೂಡ ಕಾಣಸಿಗುವುದಿಲ್ಲ. ನೋಡಿ, ಆ ತಾಯಿಗೆ ಇಲ್ಲಿಗೆ ಬಂದಿರುವ ಭಕ್ತರೇ ಭಕ್ತಿಯಿಂದ ಪೂಜೆ ಮಾಡಿ ತಮ್ಮ ಹರಕೆಯನ್ನು ತೀರಿಸುವುದು. ಇಲ್ಲಿನ ಸ್ಥಳೀಯ ರಮೇಶ್ ಅವರು ಹೇಳುವ ಪ್ರಕಾರ ಈ ಸನ್ನಿಧಿಗೆ ದೂರದ ಊರುಗಳಿಂದ ಇಲ್ಲಿಗೆ ಬಂದು ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಸಂಬಂಧ ಇರ್ತವಲ್ಲ ಅಂಥವ್ರು ಅಲ್ಲಿಗೆ ಕಾಲ್ ಮಾಡ್ತಾರೆ. ತಾಯಿ ಭಾಳ ಭಕ್ತಿ ಅಂತ, ನಿಮ್ಮ ಕಡೆ ಹೆಂಗೆ ಹೋಗ್ತೀರಿ ಅಲ್ಲಿಗೆ ಹೋಗ್ತೀರಿ, ಈಗ ಹನಾಡಿಗೆ ಹೋಗ್ತೀರಿ, ಇದಕ್ಕೆ ಹೋಗ್ತೀರಿ ಅಲ್ಲ. ಆದ ರೀತಿ ಈ ತಾಯಿ ಭಕ್ತಿ ಜಾಸ್ತಿ. ಹೊರಡಿವೆ ಇದು ಫ್ರೀಯಾಗಿ ಕಟ್ಟಿರೋದು. ಅವ್ನಿಗೆ ವಾರ ಕೊಟ್ಟು ಮೊದಲು ಯಾವ ಥರ ಇತ್ತು ಗುಡಿ? ಇದು ಮೊದಲು ಕಪ್ಪಿ ಹಾಂ, ಅದನ್ನು ಇಲ್ಲಿ ಬೋರ್ಡ್ ಹಾಕೊಂಡು ಮಾಡಿ ಪಾಪ ಅವರು ಪೂರ ಕೊಟ್ಟು ಆ ಗುಡಿ ಟಿನ ಅವರು ಅದು ನಮ್ಮ ದೇವಸ್ಥಾನ ದುಡ್ಡಲ್ಲಿ ಕಿತ್ಕೆಲ್ಲ ಮಾಡಿ ಕೊಡ್ತೀವಿ. ಇಲ್ಲಿ ಅರ್ಸ್ಕೊಂಡ್ರೆ ಎಲ್ಲ ಆಗುತ್ತಾ? ಹಾಂ, ಹಚ್ಕೊಂಡಿದ್ದ ಅವರು ಮಾಡಿ ಅವ್ರಿಗೆ ತಾಯಿ ಕಂಡುಬಿಡ್ದ್ರೆ ಮಾಡೋರು, ಯಾರು ಮಾಡೋಲ್ಲ. ಅಂದರೆ ತಾಯಿ ಬೈಲಾಪುರದಮ್ಮನ ಶಕ್ತಿ ತುಂಬ ಅಪಾರ. ಇಲ್ಲಿ ಏನೇ ಬಂದು ಬೇಡಿಕೊಂಡರೂ ಅರಿಕೆ ಮಾಡಿಕೊಂಡರೂ ಆ ತಾಯಿ ಕ್ಷಣಾರ್ಧದಲ್ಲಿಯೇ ತಮ್ಮ ಕಷ್ಟ ಸುಖಗಳನ್ನು ನೆರವೇರಿಸುತ್ತಾಳೆ. ಹಾಗಾಗಿ ದೂರದ ಊರುಗಳಿಂದಲೂ ಬರುವುದಲ್ಲದೆ ಸುತ್ತಮುತ್ತಲಿನ ಊರುಗಳಿಂದ ಇಲ್ಲಿಗೆ ಬಂದು ತಾಯಿಯ ದರ್ಶನ ಮಾಡಿ ಭಕ್ತಿಯಿಂದ ಬೇಡಿಕೊಂಡು ಹರಕೆಗಳನ್ನು ತೀರಿಸಿ ಇಲ್ಲಿಯೇ ಅಡಿಗೆ ಮಾಡಿ ತಾಯಿಗೆ ಪ್ರಸಾದವನ್ನು ನೈವೇದ್ಯಕ್ಕೆ ಇಟ್ಟು ಪೂಜಿಸಿ ನಂತರ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾರೆ. ಹಾಗಾಗಿ ಇಲ್ಲಿಗೆ ಬಂದು ಏನೇ ಬೇಡಿಕೊಂಡರೂ ಆ ತಾಯಿಯ ಆಶೀರ್ವಾದದಿಂದ ನೆರವೇರುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ.